ಚುನಾವಣೆ ಘೋಷಣೆಗೆ ದಿನಗಣನೆ ಆರಂಭಗೊಂಡಿದೆ. 13ನೇ ತಾರೀಖಾದ ಮೇಲೆ ಯಾವತ್ತಾದರೂ ಕೇಂದ್ರ ಚುನಾವಣಾ ಆಯೋಗ ಒಂದು ದಿವಸ ಚುನಾವಣೆಯನ್ನು ಘೋಷಣೆ ಮಾಡುತ್ತೆ. 14ಕ್ಕ 15ಕ್ಕ 16ಕ್ಕ ಅನ್ನುವ ಸ್ಪೆಕ್ಯುಲೇಷನ್ಗಳು ನಡೀತಾ ಇದ್ದಾವೆ. ಈ ಸಂದರ್ಭದಲ್ಲಿ ರಿಸಲ್ಟ್ ಏನಾಗಬಹುದು ಅನ್ನೋದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅದರ ಅರ್ಥ ಆಗಬೇಕಾದ್ರೆ ಹಿಂದಿನ ರಿಸಲ್ಟ್ ಗೊತ್ತಾಗಬೇಕು. ಬ್ರೇಕಿಂತ ಮುಂಚೆ ಪ್ರಶಾಂತನಾಥ್ ಅವರು ನಾನು ಚರ್ಚೆ ಮಾಡ್ತಾ ಇದ್ವಿ. ಅಬ್ಕಿ ಬಾರ್ 400 ಪಾರ್ ಅಂತಿದಾರಲ್ಲ ಎನ್ ಡಿ ಎದವರು, ಸಾಧ್ಯನಾ? ಅದು ಬಿಜೆಪಿ ಏಕಾಂಗಿಯಾಗಿ 370 ದಾಟಬೇಕು ಅಂತ ಇದೆಯಲ್ಲ, ಅದು ರೀಚ್ ಆಗುವಂಥ ಗುರಿಯ? ರೀಚ್ ಆಗುತ್ತೋ ಇಲ್ವೋ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಹಿಂದಿನ ರಿಸಲ್ಟನ್ನು ತಿಳ್ಕೋಬೇಕು, ರಾಜ್ಯವಾರು ವಿವರಗಳನ್ನು ತಿಳ್ಕೋಬೇಕು. ಈಸ್ಟ್ ಮತ್ತು ಸೌತ್ ಭಾರತದ ಪೂರ್ವ ಭಾಗ ಮತ್ತು ದಕ್ಷಿಣ ಭಾಗವನ್ನು ಬಿ ಜೆ ಪಿ ದೊಡ್ಡ ಮಟ್ಟದಲ್ಲಿ ಗೆಲ್ಲದ ಹೊರತು 370ರ ಗಡಿಯನ್ನು ದಾಟೋದು ಕಷ್ಟ ಇದೆ. ಮತ್ತು ಸದ್ಯದ ಪರಿಸ್ಥಿತಿಯಲ್ಲಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕವನ್ನು ಹೊರತುಪಡಿಸಿ ಇನ್ಯಾವುದೋ ರಾಜ್ಯದಲ್ಲಿ ಬಿಜೆಪಿ ದೊಡ್ಡ ಸಂಖ್ಯೆಯನ್ನು ಗೆಲ್ಲುತ್ತೆ ಅನ್ನುವ ವಾತಾವರಣ ಕೂಡ ಇಲ್ಲ. ಆದ್ದರಿಂದ 370ರ ಗುರಿ ಎಷ್ಟರ ಮಟ್ಟಿಗೆ ರೀಚಬಲ್ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಒಂದು ಸಲ ಈ ಹಿಂದಿನ ಸಂಖ್ಯೆಗಳನ್ನು ನೋಡೋಣ. 2014 ಪ್ರಧಾನಿ ಅಭ್ಯರ್ಥಿಯಾಗಿ ನರೇಂದ್ರ ಮೋದಿ ಘೋಷಣೆಗೊಂಡ ಮೊದಲ ಚುನಾವಣೆಯಲ್ಲಿ ಬಿಜೆಪಿ ಅಂದರೆ 2014ರ ಚುನಾವಣೆಯಲ್ಲಿ ಬಿಜೆಪಿ ಮಿಷನ್ 272 ಅಂತ ಹೇಳ್ತು. 272 ಭಾರತದಲ್ಲಿ ಮ್ಯಾಜಿಕ್ ನಂಬರು. ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಬೇಕು ಅಂದರೆ 272 ಗೆಲ್ಲಬಹುದು. ಗೆದ್ದದ್ದೆಷ್ಟು? 282. ಇಟ್ಟ ಗುರಿಗಿಂತ 10 ಸ್ಥಾನಗಳನ್ನು ಬಿಜೆಪಿ ಹೆಚ್ಚು ಗೆಲ್ತು. 2009ರ ಚುನಾವಣೆಗೆ ಹೋಲಿಸಿದರೆ 166 ಕ್ಷೇತ್ರಗಳನ್ನು ಬಿಜೆಪಿ ಹೆಚ್ಚುವರಿಯಾಗಿ ಗೆಲ್ತು. 282 ಗೆದ್ದು 30 ವರ್ಷಗಳ ನಂತರ ಒಂದು ಪಕ್ಷ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬಂತು. ಆದರೂ ಕೂಡ ವೋಟ್ ಶೇರ್ ಇದ್ದದ್ದು 31%. 100ಕ್ಕೆ 31 ಮತಗಳನ್ನು ಬಿಜೆಪಿ ಪಡೆದುಕೊಂಡಿತು. ಅದು 2009ಕ್ಕೆ ಹೋಲಿಸಿದರೆ 12% ಜಾಸ್ತಿ ಆಗಿತ್ತು ವೋಟ್ ಶೇರ್. ಕಾಂಗ್ರೆಸ್ 2014ರಲ್ಲಿ ವರ್ಸ್ಟ್ ಎವರ್ ಪರ್ಫಾರ್ಮೆನ್ಸ್. ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿ ತನಕ ಅತ್ಯಂತ ಕಡಿಮೆ ಸ್ಥಾನಗಳನ್ನು ಕಾಂಗ್ರೆಸ್ ಪಡೀತು. ಕೇವಲ 44 ಸ್ಥಾನಗಳು. ಅದು 162 ಸ್ಥಾನಗಳನ್ನು ಕಳೆದುಕೊಂಡಿತು 2009ರ ಚುನಾವಣೆಗೆ ಹೋಲಿಸಿದೆ. -162 ಆಯಿತು. ವೋಟ್ ಶೇರ್ ಎಷ್ಟು? 19%. 2009ಕ್ಕೆ ಹೋಲಿಸಿದರೆ 10% ವೋಟ್ ಶೇರನ್ನು ಕಾಂಗ್ರೆಸ್ ಕಳೆದುಕೊಂಡಿತು. 2009ರಲ್ಲಿ ಕಾಂಗ್ರೆಸ್ ವೋಟ್ ಶೇರ್ 29% ಇತ್ತು. ಬಿಜೆಪಿ ಕಾಂಗ್ರೆಸ್ ಅನ್ನು ಹೊರತುಪಡಿಸಿ ಬಿಜೆಪಿಯ ಮಿತ್ರ ಪಕ್ಷಗಳು ಕಾಂಗ್ರೆಸ್ನ ಮಿತ್ರ ಪಕ್ಷಗಳು ಸೇರಿಸಿ 217 ಕ್ಷೇತ್ರಗಳನ್ನು ಗೆದ್ವು. ಅವರ ವೋಟ್ ಶೇರ್ 49% ಇತ್ತು. 49% ಅವರ ವೋಟ್ ಶೇರ್ ಇತ್ತು. ಆ ಸಂಖ್ಯೆಗಳನ್ನು ನೀವು ನೋಡ್ತಾ ಇದ್ದೀರಿ. 2014ರ ಚುನಾವಣೆ ಬಿಜೆಪಿ ಏಕಾಂಗಿಯಾಗಿ ಗೆದ್ದದ್ದು 282. ಕಾಂಗ್ರೆಸ್ ಏಕಾಂಗಿಯಾಗಿ ಗೆದ್ದದ್ದು 44. ಎನ್ ಡಿ ಎ ಇತ್ತು, ಯು ಪಿ ಎ ಇತ್ತು. ಯು ಪಿ ಎದ ಮಿತ್ರ ಪಕ್ಷಗಳು, ಎನ್ ಡಿ ಎದ ಮಿತ್ರ ಪಕ್ಷಗಳು ಮತ್ತು ಎರಡು ಅಲಯನ್ಸ್ನಲ್ಲಿ ಇಲ್ಲದೇ ಇರುವ ಪಕ್ಷಗಳೆಲ್ಲ ಸೇರಿಕೊಂಡು 217 ಕ್ಷೇತ್ರಗಳನ್ನು ಗೆದ್ದಿದ್ದವು. ಇದು 2014ರ ಫಲಿತಾಂಶ. 272ರ ಗುರಿಯನ್ನು ಇಟ್ಟುಕೊಂಡ ಬಿಜೆಪಿ 282 ಗಳಿಸ್ತು. 5 ವರ್ಷ ನರೇಂದ್ರ ಮೋದಿ ಆಡಳಿತ ಆಯಿತು. 2019ರಲ್ಲಿ ಚುನಾವಣೆ ಬಂತು. 2019ರ ಚುನಾವಣೆಗೆ ಬಿಜೆಪಿ ಘೋಷಿಸಿದ್ದು ಅಬ್ಕಿ ಬಾರ್ 300 ಪಾರ್ ಅಂತ. ಬಿಜೆಪಿ ಏಕಾಂಗಿಯಾಗಿ 300 ದಾಟಬೇಕು ಗುರಿ ಇತ್ತು. ಪಡೆದದ್ದೆಷ್ಟು? 303. ವೋಟ್ ಶೇರ್ 37% ಆಯಿತು. 6% ವೋಟ್ ಶೇರನ್ನು 2014ಕ್ಕೆ ಹೋಲಿಸಿದರೆ ಬಿಜೆಪಿ ಜಾಸ್ತಿ ತಗೊಂಡು 37% ವೋಟ್ ಶೇರ್ ಆಯಿತು. ಸ್ಥಾನಗಳು 303 ಆದವು. 282ರಿಂದ 303ಕ್ಕೆ ಬಿಜೆಪಿ ಏರ್ತು. ಹೆಚ್ಚುವರಿಯಾಗಿ 21 ಸ್ಥಾನಗಳು 2014ರ ಚುನಾವಣೆಗೆ ಹೋಲಿಸಿದರೆ 21 ಹೆಚ್ಚುವರಿ. 44ರಲ್ಲಿದ್ದ ಕಾಂಗ್ರೆಸ್ 52ಕ್ಕೆ ಬಂತು. 8 ಸ್ಥಾನಗಳನ್ನು ಹೆಚ್ಚುವರಿಯಾಗಿ ಪಡೀತು. ವೋಟ್ ಶೇರ್ ಕಾಂಗ್ರೆಸ್ ಇಂದ 1% ಜಾಸ್ತಿ ಆಯಿತು. 19% ಇದ್ದದ್ದು 20% ಆಯಿತು. ಬಿಜೆಪಿ ಕಾಂಗ್ರೆಸ್ ಎನ್ ಡಿ ಎದಲ್ಲಿದ್ದ ಪಕ್ಷಗಳು, ಯು ಪಿ ಎದಲ್ಲಿದ್ದ ಪಕ್ಷಗಳು, ಎರಡೂ ಅಲಯನ್ಸ್ನಲ್ಲಿಲ್ಲ ಇಲ್ಲದ ಪಕ್ಷಗಳೆಲ್ಲ ಸೇರಿ 188 ಸ್ಥಾನಗಳನ್ನು ಗಳಿಸಿದವು. ಅವರೆಲ್ಲರ ವೋಟ್ ಶೇರ್ 43% ಇತ್ತು. 43%. ಈ ಸಂಖ್ಯೆಗಳನ್ನು ನೋಡಿದಾಗ ನಿಮಗೆ ಅಬ್ಕಿ ಬಾರ್ 400 ಪಾರ್ ಎಷ್ಟರ ಮಟ್ಟಿಗೆ ಪಾಸಿಬಲ್?
ಬಿಜೆಪಿ ಏಕಾಂಗಿಯಾಗಿ 370 ದಾಟೋದು ಎಷ್ಟರ ಮಟ್ಟಿಗೆ ಪಾಸಿಬಲ್ ಅನ್ನೋದು ಅರ್ಥ ಆಗುತ್ತೆ. 303 ಬಿಜೆಪಿಯ ಹಾಲಿ ಸಂಖ್ಯೆ. 370ಕ್ಕೆ ಬರಬೇಕು ಅಂದರೆ ಇನ್ನೂ ಹೆಚ್ಚುವರಿಯಾಗಿ 67 ಕ್ಷೇತ್ರಗಳನ್ನು ಬಿಜೆಪಿ ಗೆಲ್ಲಬೇಕು. 67 ಗೆಲ್ಲಬೇಕು. ಕಾಂಗ್ರೆಸ್ 52ರಲ್ಲಿದೆ. ಮತ್ತೊಮ್ಮೆ ಬಿಜೆಪಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರದಂತೆ ತಡೆಯಬೇಕು ಅಂದರೆ ಕಾಂಗ್ರೆಸ್ ಏಕಾಂಗಿಯಾಗಿ 110 ದಾಟಬೇಕು. 110ರ ಗಡಿಯನ್ನು ಕಾಂಗ್ರೆಸ್ ದಾಟಬೇಕು. ಅದಕ್ಕೆ ಕಾಂಗ್ರೆಸ್ಸಿಗೆ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇರುವ ರಾಜ್ಯಗಳು ಯಾವುದು? ಯಾವ ರಾಜ್ಯದಲ್ಲಿ ಪಾಸಿಬಲ್ ಇದೆ? 52 ಇರುವ ಕಾಂಗ್ರೆಸ್ 110ಕ್ಕೆ ಬರುವ ಸಾಧ್ಯತೆ. ಯಾವ ರಾಜ್ಯಗಳಲ್ಲಿ ಹೆಚ್ಚುವರಿ ಸ್ಥಾನಗಳನ್ನು ಕಾಂಗ್ರೆಸ್ ಪಡೆಯೋದಕ್ಕೆ ಸಾಧ್ಯ? ಬಿಜೆಪಿ 2014 282, 2019 303, ಕಾಂಗ್ರೆಸ್ 44 ಇದ್ದದ್ದು 52ಕ್ಕೆ ಬಂದಿದೆ. ಕಡಿಮೆ ಆಗಿರುವಂಥದ್ದು ಇತರೆ ಪಕ್ಷಗಳ ಸಂಖ್ಯೆ 217ರಿಂದ 188ಕ್ಕೆ ಬಂದಿದ್ದಾರೆ. ಇನ್ನು ಒಟ್ಟಾರೆ ಅಲಯನ್ಸ್ ಅಂತ ನೋಡಿದ್ರೆ NDA ಅಲಯನ್ಸ್ 2014ರಲ್ಲಿ 336 ಇತ್ತು. ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಣೆಯಾದ ನಂತರ ನಡೆದ ಮೊದಲ ಚುನಾವಣೆ. ಬಿಜೆಪಿ ಏಕಾಂಗಿಯಾಗಿ 282 ಸ್ಥಾನಗಳನ್ನು ಗಳಿಸಿತು. ಮಿತ್ರ ಪಕ್ಷಗಳ ಜೊತೆಗೆ ಸೇರಿದ್ರೆ ಆ ಸಂಖ್ಯೆ 336 ಇತ್ತು. 2019ರಲ್ಲಿ ಆ ಸಂಖ್ಯೆ 353ಕ್ಕೆ ಏರಿತು. 2014ಕ್ಕೆ ಹೋಲಿಸಿದರೆ ಇನ್ನೂ 17 ಸ್ಥಾನಗಳನ್ನು NDA ಹೆಚ್ಚುವರಿಯಾಗಿ ಗೆಲ್ಲಿತು. 353. ಈ ಸಲ ಅಬ್ಕಿ ಬಾರ್ 400 ಪಾರ್ ಅಂತಿದ್ದಾರೆ. 400 ಪಾರ್ ಆಗಬೇಕಿದ್ರೆ, 400ರ ಗಡಿಯನ್ನು ದಾಟಬೇಕಿದ್ರೆ 2019ಕ್ಕಿಂತ ಇನ್ನೂ 47 ಕ್ಷೇತ್ರಗಳನ್ನು ಹೆಚ್ಚುವರಿಯಾಗಿ ಬಿಜೆಪಿ ಗೆಲ್ಲಬೇಕು. 47 ಸ್ಥಾನಗಳನ್ನು ಬಿಜೆಪಿ ಹೆಚ್ಚುವರಿಯಾಗಿ ಗೆಲ್ಲಬೇಕು. UPA 2014ರಲ್ಲಿ 59, 59ರಲ್ಲಿ 44 ಕಾಂಗ್ರೆಸ್ ಎಂದಿತ್ತು. ಒಟ್ಟಾರೆ 59. ಆ ಸಂಖ್ಯೆ 2019ರಲ್ಲಿ 91ಕ್ಕೆ ಬಂತು. 2014ಕ್ಕೆ ಹೋಲಿಸಿದರೆ UPA 32 ಕ್ಷೇತ್ರಗಳನ್ನು ಹೆಚ್ಚುವರಿಯಾಗಿ ಗೆಲ್ತು. ಈ 91ರಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗಿ 52 ಇತ್ತು. ಈಗ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರದಂತೆ ತಡೆಯಬೇಕು ಅಂದರೆ ಈ 91 ಇರೋದು 170, 180 ತನಕ ಹೋಗುತ್ತೆ. ಪಾಸಿಬಿಲಿಟಿ ಇರುವ ರಾಜ್ಯಗಳು ಯಾವುದು? ಇತರೆ ಈ ಎರಡು ಅಲಯನ್ಸ್ನಲ್ಲಿ ಇಲ್ಲದೆ ಇರುವಂಥವ್ರು 2014ರಲ್ಲಿ 148 ಇದ್ದವರು 2019ರಲ್ಲಿ 93ಕ್ಕೆ ಬಂದರು. ಇದು ಸದ್ಯದ ಸಂಖ್ಯೆ. ಬಿಜೆಪಿಯಿಂದ ರವಿಕುಮಾರ್ ಅವರಿದ್ದಾರೆ. ರವಿಕುಮಾರ್ ಅವರು ಈಗ ಹೇಳಿ, 353ರಿಂದ 400ಕ್ಕೆ ಹೋಗೋದು, 303ರಿಂದ 370ಕ್ಕೆ ಹೋಗೋದು ಎಲ್ಲಿ ಪಾಸಿಬಿಲಿಟಿ ಇದೆ? ರವಿಕುಮಾರ್ ಅವರು, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಎಸ್, ನಾನು ಹೇಳ್ತಾ ಇದ್ದೇನೆ, ವಿಷಯ ನೋಡಿ, ನಮ್ಮದು ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ ಕಳೆದ ಸರಿ ನಮ್ಮದು ಭಾಳ ಪೂರ್ ಪರ್ಫಾರ್ಮೆನ್ಸ್ ಇತ್ತು. ಅದೇ ಥರ ಮಹಾರಾಷ್ಟ್ರದಲ್ಲೂ ಕೂಡ ಪರ್ಫಾರ್ಮೆನ್ಸ್ ಕಡಿಮೆ ಇತ್ತು. ನಾವು 0 ಇದ್ವಿ ತಮಿಳ್ನಾಡಲ್ಲಿ. ಈ ಸಾರಿ ಈ 3 ರಾಜ್ಯಗಳು, ಕರ್ನಾಟಕ ನಾನು ಆಮೇಲೆ ಬರ್ತೇನೆ, ಕರ್ನಾಟಕದಲ್ಲಿ 25 ಸೀಟ್ ಗೆದ್ದಿದ್ವಿ. ಅಲ್ಲಿ ನನಗನ್ಸುತ್ತೆ ಮಹಾರಾಷ್ಟ್ರದಲ್ಲಿ ಈ ಸಾರಿ ಹಿಂದೆಂದಿಗಿಂತ ಹೆಚ್ಚು ಸೀಟ್ ಗೆಲ್ತೇವೆ. ಆಲ್ಮೋಸ್ಟ್ ಒಂದು 4-5 ಸೀಟ್ಗಳನ್ನು ಬಿಟ್ಟು ಅಷ್ಟು ಸೀಟ್ಗಳನ್ನು ಮಹಾರಾಷ್ಟ್ರದಲ್ಲಿ ಗೆಲ್ತೇವೆ. ಈ ಸಾರಿ 42 ಇದೆ. 42ರಲ್ಲಿ ಒಂದು 37-38 ಸೀಟ್ಗಳನ್ನು ನಾವು ಗೆಲ್ತೇವೆ ಅಲ್ಲಿ. ಮಹಾರಾಷ್ಟ್ರ ಮತ್ತು ಬಿಹಾರದ ಇನ್ನು ಪಲ್ಸನ್ ಹಿಡಿಯೋದಕ್ಕೆ ಸರ್ವೇದವರೆಗೂ ಸಾಧ್ಯ ಆಗಿಲ್ಲ. ಅಲ್ಲ, ನೀವು ಕನಸಿರುತ್ತೆ. ಈ ಫಸ್ಟ್ ದಕ್ಷಿಣ ಭಾರತದಲ್ಲಿ ಜಾಸ್ತಿ ಆಗಬೇಕಲ್ಲ ನೀವು? ಇಲ್ಲ, ಬಿಹಾರದಲ್ಲಿ ನಾನು ಹೇಳ್ತೇನೆ, ಬಿಹಾರದಲ್ಲಿ 1-2 ಸೀಟ್ ಬಿಡ್ಬೋದು. ಅಷ್ಟು ಸೀಟ್ ಬಿಹಾರದಲ್ಲಿ ನಿಶ್ಚಿತವಾಗಿ ಗೆಲ್ತೇವೆ. ಸರ್, 2019ಕ್ಕಿಂತ ಕಡಿಮೆ ಸ್ಥಾನಗಳಲ್ಲಿ ಬಿಜೆಪಿ ಕಂಟೆಸ್ಟ್ ಮಾಡ್ತಾ ಇದೆ. 39 ಸೀಟ್ ಕಳೆದ ಸರಿ ನಾವು ಗೆದ್ದಿದ್ದೇವೆ ಬಿಹಾರದಲ್ಲಿ. ಈ ಸಾರಿ 39 ಗೆಲ್ಬಹುದು, +1 ಗೆಲ್ಬಹುದು 42ರಲ್ಲಿ. ಅದೇ ತರ ಸೇಮ್ ಮಹಾರಾಷ್ಟ್ರದಲ್ಲೂ ಕೂಡ ಆಗ್ಬಹುದು. ನಾನು ಬಿಹಾರ ಮಹಾರಾಷ್ಟ್ರ 2 ನಂಬರ್ಸ್ ತೋರಿಸ್ತೀನಿ, ಹಾಲಿ ನಂಬರ್ಸ್ ತೋರಿಸ್ತೀನಿ. ಬಿಹಾರದ ಸಂಖ್ಯೆಗಳು. ಬಿಹಾರದಲ್ಲಿ ಅಲಯನ್ಸ್ ಚೇಂಜ್ ಆಗಿದೆ. ನಿತೀಶ್ ಕುಮಾರ್ ಈ ಕಡೆ ಬಂದಿದ್ದಾರೆ.
2014ರಲ್ಲಿ ಬಿಹಾರದಲ್ಲಿ BJP ಏಕಾಂಗಿಯಾಗಿ 22 ಗೆದ್ದಿತ್ತು. 2019ರಲ್ಲಿ 17ಕ್ಕೆ ಇಳಿದಿದೆ ಸಂಖ್ಯೆ. 2014 ಕಾಂಗ್ರೆಸ್ 2 ಗೆದ್ದಿತ್ತು, 2019ರಲ್ಲಿ 1 ಸ್ಥಾನ. RJD 2014ರಲ್ಲಿ 4 ಇತ್ತು, 2019 0. ಇತರೆಯಲ್ಲಿ JDU ಇದೆ, 12 ಇದ್ದದ್ದು 22ಕ್ಕೆ ಹೋಗಿದ್ದಾರೆ. ಈಗ JDU BJP ಅಲಯನ್ಸ್ ಆಗಿದೆ. ಕಳೆದ ಸಲ ಗೆದ್ದಿದ್ದು 17 ಅಲಯನ್ಸ್ ಆಗಿರು. 2019ರಲ್ಲಿ JDU ಜೊತೆಗೆ ಅಲಯನ್ಸ್ ಇರಲಿಲ್ಲ, ನಿತೀಶ್ ಕುಮಾರ್ ಇವ್ರ ಜೊತೆಗಿರಲಿಲ್ಲ. ಈಗ ಅಲಯನ್ಸ್ ಆಗಿದೆ. ಬೈ ಡಿಫಾಲ್ಟ್ ಕಳೆದ ಸಲಕ್ಕಿಂತ ಕಡಿಮೆ ಸ್ಥಾನಗಳಲ್ಲಿ BJP ಸ್ಪರ್ಧೆ ಮಾಡುತ್ತೆ ಈ ಸಲ. ಆದ್ದರಿಂದ ಸಂಖ್ಯೆ 17ರ ಮೇಲೆ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಹೆಂಗಾಗುತ್ತದೆ? ಮಹಾರಾಷ್ಟ್ರದ ಸಂಖ್ಯೆಗಳನ್ನು ನೋಡಿ. 2014ರಲ್ಲಿ 23 ಕ್ಷೇತ್ರಗಳಲ್ಲಿ BJP ಗೆದ್ದಿತ್ತು, 2019ರಲ್ಲೂ 23. ಒಟ್ಟು 48 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಕಾಂಗ್ರೆಸ್ 2014ರಲ್ಲಿ 2 ಗೆದ್ದಿತ್ತು, 2019ರಲ್ಲಿ 1 ಆಗಿದೆ. ಶಿವಸೇನೆ 18 ಗೆದ್ದಿತ್ತು, 2014ರಲ್ಲೂ 18, 2019ರಲ್ಲೂ 18. ಇತರೆ 2014ರಲ್ಲಿ 5, 2019ರಲ್ಲಿ 6. ಇತರೆಯಲ್ಲಿ NCPನೂ ಬರುತ್ತೆ 23. ಈಗ ಶಿವಸೇನೆ ಅಂದರೆ ಏಕನಾಥ್ ಶಿಂದೆ ಬಣ ಮೆಜಾರಿಟಿ ಶಿವಸೇನೆ BJP ಜೊತೆಗಿದೆ. 2019ರಲ್ಲಿ ಶಿವಸೇನೆ ಇಲ್ಲಿತ್ತು. NCP ಮೆಜಾರಿಟಿ NCP BJP ಜೊತೆಗಿದೆ. 23 + 18 33, 41. ಈ ಸಂಖ್ಯೆಗಳು ಇನ್ನೂ ಮೇಲೆ ಹೋಗೋದಕ್ಕೆ ಹೆಂಗೆ ಸಾಧ್ಯ ಅನ್ನೋದು ಪ್ರಶ್ನೆ. ರವಿಕುಮಾರ್ ಅವರೇ, ಲೆಟ್ ಅಸ್ ಬಿ ಲಾಜಿಕಲ್, ತಾರ್ಕಿಕವಾಗಿ ನೋಡಿ. ಹೋದ ಸರಿ ನಾವು ಕರ್ನಾಟಕ ಮತ್ತು ತೆಲಂಗಾಣ ಸೇರಿ 29 ಸೀಟ್ ಗೆದ್ದಿದ್ವಿ. ಈ ಸಾರಿ ನನಗನ್ಸುತ್ತೆ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ್ ಮತ್ತು ಇದು ತಮಿಳುನಾಡು, ಈ ರಾಜ್ಯಗಳು ಸೇರಿ ನನಗನ್ಸುತ್ತೆ ಕನಿಷ್ಠ 40 ಸೀಟ್ ನಾವು ಗೆಲ್ತೇವೆ. ತೆಲಂಗಾಣದಲ್ಲಿ ನಾವು ಪ್ಲಸ್ ಆಗ್ತೇವೆ, ಆಂಧ್ರ ಪ್ರದೇಶದಲ್ಲಿ 1 ಸೀಟ್ ಇರಲಿಲ್ಲ. ವಕ್ತಾರರಾಗಿ ಹೇಳಬೇಕಾಗತ್ತೆ, ಹೇಳಿ. ಕರ್ನಾಟಕದಲ್ಲಿ BJP ಮತ್ತೊಮ್ಮೆ 25 ಗೆಲ್ಲುತ್ತೆ ಅಂತ. 25ರ ಮೇಲೆ ಗೆಲ್ತೀವಿ, 28 ಗೆದ್ರೆ ಆಶ್ಚರ್ಯ ಪಡಬೇಡಿ. ರವಿಕುಮಾರ್ ಅವರೇ, ಶಂಕರ್ ಶೆಟ್ರೆ, ಇನ್ನು 67 ಸ್ಥಾನ ಹೆಚ್ಚಿಗೆ ಗೆಲ್ಲಬೇಕ್ರಿ. 25ಕ್ಕಿಂತ ಕಡಿಮೆ, ನಾನು ಮುಗಿಸ್ಬಿಡ್ತೀನಿ. 28ಕ್ಕಿಂತ ಕಡಿಮೆ ಗೆಲ್ಲೋದಿಲ್ಲ. ತಮಿಳುನಾಡಲ್ಲಿ ನಿಶ್ಚಿತವಾಗಿ ನಾವು 3-4 ಸೀಟ್ ಗೆಲ್ತೇವೆ. ತೆಲಂಗಾಣದಲ್ಲಿ 4 ಸೀಟ್ ಇದ್ವಿ, ಈ ಸಾರಿ 3 ಸೀಟ್ ಎಕ್ಸ್ಟ್ರಾ ಗೆಲ್ತೇವೆ. ಆಂಧ್ರ ಪ್ರದೇಶದಲ್ಲಿ ಇನ್ನು ಕನಿಷ್ಠ 3-4 ಸೀಟ್ ನಾವು ಗೆಲ್ತೇವೆ. ಟೋಟಲ್ ಮಾಡಿ ಎಷ್ಟಾಯ್ತು? 29 ಸೀಟ್ ಇತ್ತು. ಈ ಸಾರಿ ಕನಿಷ್ಠ 15 ಸೀಟ್ ಎಕ್ಸ್ಟ್ರಾ ಗೆಲ್ತೇವೆ. ನೀವು ಹೇಳೋದು ನೋಡ್ರಿ, ಉತ್ತರ ಭಾರತ ಕ್ಲೀನ್ ಸ್ವೀಪ್ ಆಗುತ್ತೆ, ದಕ್ಷಿಣ ಭಾರತದಲ್ಲಿ ಮೆಗಾ ಪರ್ಫಾರ್ಮೆನ್ಸ್ ಆಗುತ್ತೆ. ಅಂದ್ರೆ ಅಬ್ಕಿ ಬಾರ್ 400 ಪಾರ್ BJP ಅಲೋನ್ ಗುರಿ ಆಗಬೇಕಾಗಿತ್ತು. 400 ಪಾರ್ ಅಲ್ಲ, BJP ಅಲೋನ್ ಗುರಿ ಆಗಬೇಕಾಗಿತ್ತು ಅಂತ. ಶಂಕರ್ ಶೆಟ್ರೆ, ಈಗ ನೀವು ಸ್ಟೇಟ್ ವೈಸ್ ಹೇಳಿದಿರಿ, ಮೇಜರ್ ಯಾವ್ದು ಈಗ ಟಚ್ ಮಾಡಿದ್ರಿ, ಬಿಹಾರ ಅಂಡ್ ಮಹಾರಾಷ್ಟ್ರನ ಟಚ್ ಮಾಡಿದಿರಿ. ಬಿಹಾರಲ್ಲಿ ಲಾಸ್ಟ್ ಟೈಮ್ ಕೂಡ ಅಲಯನ್ಸ್ ಇತ್ತು. JDU ಮತ್ತು ಇಲೆಕ್ಷನಲ್ಲಿ ಮಧ್ಯದಲ್ಲಿ ಅಲ್ಲಿ ಬಿಟ್ಟು ಬಂದದ್ದು ಯಾರು, ನಿತೀಶ್ ಕುಮಾರ್. ಅಲಯನ್ಸ್ ಲಾಸ್ಟ್ ಟೈಮ್ ಇತ್ತು. ಆ ಅಲಯನ್ಸಲ್ಲಿ 40 ಸೀಟ್ ಇದರಲ್ಲಿ 39 ಕ್ಷೇತ್ರಗಳನ್ನು ಅಲಯನ್ಸ್ ಗೆದ್ದಿತ್ತು. ಒಂದೇ ಒಂದು ಕ್ಷೇತ್ರ ಕಿಸಾನ್ಗಂಜ್ ಅಂತ, ಅಲ್ಲಿ ಕಾಂಗ್ರೆಸ್ ಗೆದ್ದಿದ್ದು. ಅದು ದಟ್ ಇಸ್ ದಿ ಓನ್ಲಿ ಕಾನ್ಸ್ಟಿಟ್ಯೂನ್ಸಿ ಮುಸ್ಲಿಂ ಡಾಮಿನೇಟೆಡ್ ಕಾನ್ಸ್ಟಿಟ್ಯೂನ್ಸಿ. ನೋಡಿ ಅಜಿತ್ ಅವರೇ, ದೇಶದಲ್ಲಿ 15 ಮುಸ್ಲಿಂ ಡಾಮಿನೇಟೆಡ್ ಕಾನ್ಸ್ಟಿಟ್ಯೂನ್ಸಿ, ಅಂದರೆ ಮೋರ್ ದೆನ್ 50% ಆಫ್ ದ ವೋಟ್ಸ್. ಅದು ಇರೋದು 4 ವೆಸ್ಟ್ ಬೆಂಗಾಲಲ್ಲಿ, 3 ಅಸ್ಸಾಮಲ್ಲಿ, 1 ಬಿಹಾರಲ್ಲಿ, 3 ಜಮ್ಮು ಅಂಡ್ ಕಾಶ್ಮೀರದಲ್ಲಿ, ಮತ್ತು 2 ಕೇರಳದಲ್ಲಿ, 1 ಹೈದರಾಬಾದ್, ಮತ್ತೊಂದು ಲಕ್ಷದ್ವೀಪ್. ಅರ್ಥ ಆಯ್ತಲ್ಲ? ಈ ಸಲ ನೋಡಿ, ನಿಮ್ಗೆ ಗೊತ್ತಿರ್ಬೋದು, ಈಗ ನಮ್ಮ ರಂಜನ್ ಚೌಧರಿ ಇದ್ದಾರೆ, ಅಧೀರ್ ರಂಜನ್ ಚೌಧರಿ, ಅಪೋಸಿಷನ್ ಲೀಡರ್, ಅವ್ರು ಗೆದ್ದದ್ದು ಮುಸ್ಲಿಂ ಡಾಮಿನೇಟೆಡ್ ಕ್ಷೇತ್ರದಲ್ಲಿ, ಯಾರು ಬೆಹ್ರಾಂಪುರ್ ಅಂತ, ವೆಸ್ಟ್ ಬೆಂಗಾಲ್. ಇರ್ಫಾನ್ ಪಠಾಣನ್ನು ಕರ್ಕೊಂಡು ಬಂದಿದ್ದಾರೆ. ಅವನು ಕಲ್ಕತ್ತಾ ನೈಟ್ ರೈಡರ್ಸ್ ಪ್ಲೇಯರ್ ಆಗಿದೆ ಅಂತ ಹೇಳ್ಕೊಂಡು ಇಂಪೋರ್ಟ್ ಮಾಡಿದ್ದಾರೆ ಅವನನ್ನು. ಅದಾಯಿತು. ಸೊ ಈಗ ಬಿಹಾರದಲ್ಲಿ 49ಕ್ಕೆ ಅದು 1 ಸೀಟು ಈ ಸಲನೂ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ. ಅವರು 39 ಸೀಟ್ ಗೆದ್ದರೆ ಆಸೆ ಇಲ್ಲ, ಅಲ್ಲಿ ಇನ್ಕ್ರೀಸ್ ಆಗಲ್ಲ ಇವರಿಗೆ. ನೆಕ್ಸ್ಟ್ ಹೇಳ್ತೇನೆ ನಿಮಗೆ, ನೆಕ್ಸ್ಟ್ ಕಮ್ಸ್ ಟು ದಿ ಯಾವುದು, ಮಹಾರಾಷ್ಟ್ರದಲ್ಲಿ ನಿಮ್ಗೆ ಗೊತ್ತಿತ್ತು, ಯಾರೋ ಒಂದು ಇದೇ ರೀತಿ ಸರ್ವೆಗಳು ಒಂದು ಅರೌಂಡ್ ಅಕ್ಟೋಬರ್-ನವಂಬರ್ಲಿ ಬರ್ತಿತ್ತು. ಆಗೇನಿತ್ತು ಗೊತ್ತಾ ಸರ್ವೆಗಳು, ಈ ಸಲ ಎಲ್ಲಾದರೂ UPA BJP ಕಳ್ಕೊಳ್ಳೋ ರಾಜ್ಯಗಳು ಮತ್ತು UPA ಗಳಿಸುವ ರಾಜ್ಯಗಳು ಯಾವುದಿದೆ ಅಂದರೆ ಮಹಾರಾಷ್ಟ್ರ, ಬಿಹಾರ್, ವೆಸ್ಟ್ ಬೆಂಗಾಲ್, ಕರ್ನಾಟಕ ಅಂತ ದೊಡ್ಡ ದೊಡ್ಡ ರಾಜ್ಯಗಳು ಕೊಟ್ಟರು. ಆ 4 ರಾಜ್ಯಗಳಲ್ಲಿ ಇವರು ಒಳ್ಳೆ ಪ್ಲಾನ್ ಮಾಡಿದ್ರು. ಈಗ ಅರ್ಥ ಆಯ್ತಲ್ಲ, ಯಾರು BJP ಒಂದು, ಅಲ್ಲಿ ಮತ್ತೊಬ್ಬ ಅಜಿತ್ ಪವಾರನ್ನು ಹೇಳ್ಕೊಂಡ್ಬಿಟ್ರು. ಎಲ್ಲಿ? ಮಹಾರಾಷ್ಟ್ರದಲ್ಲಿ. ಬಿಹಾರಲ್ಲಿ ನಿತೀಶ್ ಕುಮಾರ್ನ ಹೇಳ್ಕೊಂಡ್ಬಿಟ್ರು. ಕರ್ನಾಟಕದಲ್ಲಿ ನಿಮ್ಮ ದೇವೇಗೌಡರ ಮಗನನ್ನು, ದೇವೇಗೌಡರನ್ನು ಕರ್ಕೊಂಡು ಬಂದರು. ವೆಸ್ಟ್ ಬೆಂಗಾಲಲ್ಲಿ
ಅಲಯನ್ಸೇ ಬ್ರೇಕ್ ಆಯ್ತು, ಆಗ್ಬಹುದು ಅಂತ ಹಂಚಿಕೊಂಡಿದ್ದು ಅಲಯನ್ಸೇ ಬ್ರೇಕ್ ಆಯ್ತು. ಆಲ್ಮೋಸ್ಟ್ ಎಲ್ಲ ಕಾಂಗ್ರೆಸ್ಗೆ ಒಂದು ಸೀಟ್ ಕೊಟ್ಟಿಲ್ಲ, ಇನ್ನೂ ಅವ್ರು ಹೋಪ್ಫುಲ್ ಆಗಿದ್ದಾರೆ. ನಿನ್ನೆ ಅವ್ರು ಹೇಳ್ತಾರೆ, ಅವರ ಬಿ ಜೆ ಪಿಲಿ ಪ್ರವರ್ತಕ ನ್ಯಾಷನಲ್ ಚಾನಲ್ ನೋಡಿದಾಗ, ನಮಗೆ ಕಾಂಗ್ರೆಸ್ ಮೇಲೆ ವಿರೋಧವಿಲ್ಲ, ನಮಗೆ ಸೋನಿಯಾ ಗಾಂಧಿ ಮೇಲೆ ವಿರೋಧಿಲ್ಲ, ನಮಗೆ ರಾಹುಲ್ ಗಾಂಧಿ ಮೇಲೆ ನಮಗೆ ವಿರೋಧ ಇದು ಅಧೀರ್ ರಂಜನ್ ಚೌಧರಿ ಮೇಲೆ ಮಾತ್ರ ಅಂತ. ಅಧೀರ್ ರಂಜನ್ ಚೌಧರಿದು ಲಾಸ್ಟ್ 15 ಡೇಸ್ ನೀವು ನಡವಳಿಕೆ ನೋಡಿದರೆ, ಒಂದು ಸಂದೇಶ್ ಕಳ ವಿಷಯದಲ್ಲಿ ಅಲ್ಲಿ ಹೋಗಿ ರೂಲಿಂಗ್ ಪಾರ್ಟಿಗಳಿಂದ ಧರಣಿ ಕೂತ್ಕೊಂಡಿದ್ದಾರೆ ಇವರು. ಆಮೇಲೆ ಯಾರು ಮಮತಾ ಬ್ಯಾನರ್ಜಿ. ಮತ್ತೊಂದು, ಶಿ ಈಸ್ ಎ ವುಮೆನ್ ಆಫ್ ಕ್ರುಯಾಲಿಟಿ ಅಂತ ಹೇಳ್ತಾರೆ. ಯಾರು ಅಲಯನ್ಸ್ ಮಾಡ್ಕೊಳ್ಬೇಕು, ಶಿ ಈಸ್ ಎ ವುಮೆನ್ ಆಫ್ ಕ್ರುಯಾಲಿಟಿ ಅಂತ. ಆ ಮಾತು ಕೇಳ್ಕೊಂಡು ಕೂಡ ಅವ್ರಿಗೆ ಒಂದೇ ಒಂದು ಆಟ ಇರೋದು ಗೊತ್ತಾ, ಇವರು ಈ ಲಾಸ್ಟ್ ಎಲೆಕ್ಷನಲ್ಲಿ ವಿನ್ ಆಗಿ ಅಪೋಸಿಷನ್ ಇರೋದು. ಈ ಸಲ ಅವರು ಪಾರ್ಲಿಮೆಂಟೇ ಹೋಗಬಾರ್ದು ಅಂತ ಉಂಟು ಅವರಿಗೆ. ಅದೇ ರೀತಿ ಆಗೋದು. ಅಲ್ಲಿ ಈಗ ಗೊತ್ತಾ, ಮುಸ್ಲಿಂ ಡಾಮಿನೇಟಲ್ಲಿ BJP ಮತ್ತು ಇವ್ರದ್ದು ಓಟ್ ಸ್ಪ್ಲಿಟ್ ಆಗಿಬಿಟ್ರೆ, ಮುಸ್ಲಿಂ ಓಟ್ ಸ್ಪ್ಲಿಟ್ ಆಗಿದ್ರೆ ಅಲ್ಲಿ BJP ವಿನ್ ಆದರೂ ಆಸೆ ಇಲ್ಲ. ಇನ್ನು ನಾವು ನಿಮಗೆ ಕರ್ನಾಟಕ ಸೌತ್ ಇಂಡಿಯಾಗೆ ಬರುವ ಅಜಿತ್, ಸೌತ್ ಇಂಡಿಯಾದಲ್ಲಿ ರವಿಕುಮಾರ್ ಏನೇ ಹೇಳಿ ಅಲ್ಲಿಗೆ 25 ಸೀಟ್ ಕರ್ನಾಟಕದಲ್ಲಿ ಉಂಟು. ಈ 25 ಸೀಟ್ ಮೇಂಟೈನ್ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಗ್ಯಾರಂಟಿ ಇಸ್ ವರ್ಕಿಂಗ್ ವೆರಿ ವೆಲ್ ಇನ್ ದಿ ರೂರಲ್ ಏರಿಯಾ ಬಿಕಾಸ್ ಆಫ್ ಗ್ಯಾರಂಟಿ. ಬೇರೆ ಇಶ್ಯೂಸ್ ಬೇಡ, ಅರ್ಥ ಆಯ್ತಲ್ಲ. ಮತ್ತು ರಾಮ ಮಂದಿರದ್ದು ಉಂಟಲ್ಲ, ನಮ್ಮ ಜನಗಳು ಮರೆಯೋದು ಭಾರಿ ಸುಲಭ. ರಾಮ ಮಂದಿರದ್ದು ಇನ್ನೂ 2 ವರ್ಷ ಮುಂದೆ, ಇನ್ನೂ 2 ತಿಂಗಳು ಮಾರ್ಚಲ್ಲಿ ಮಾಡಬೇಕಿತ್ತು ಅವ್ರು, ಜನವರಿ ಮಾಡಿ ತಪ್ಪು ಮಾಡಿದ್ರ ಅಂತ. ಸ್ವಲ್ಪ ಆ ವೇವ್ ಸ್ವಲ್ಪ ಕಮ್ಮಿ ಆಗಿದೆ ಈಗ. ಮತ್ತೆ ಇಲ್ಲಿ ನಿನ್ನೆ ನೀವು ನೋಡಿರ್ಬೋದು ಭಾಷಣ ಅಜಿತ್, ಎಲ್ಲಿ ಮಂಡ್ಯದ ಹೇಳ್ತಾರೆ 4.5 ಲಕ್ಷ ಮಹಿಳೆಯರಿಗೆ ನಾವು ಒಂದು ಫ್ಯಾಮಿಲಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಡ್ತಾ ಇದ್ದೇವೆ ಅಂತ. ಅಂದರೆ 2,000 ರೂಪಾಯಿ. 4.5 ಲಕ್ಷ ಒಂದು ಮನೆಯಲ್ಲಿ 3 ಜನ ಆದರೆ ಅದು 13 ಲಕ್ಷ ಜನ, 13 ಲಕ್ಷ ಆಗ್ತದೆ. ಸೊ ಒಂದು ಮನೆ ಬಹುಶಃ ಪ್ರಾಮಿಸ್ ಮಾಡಿದ್ದಕ್ಕೇ ಓಟ್ ಕೊಟ್ಟಿದ್ದಾರೆ. ಪ್ರಾಮಿಸ್ ಈಡೇರಿಸಿದ ಮೇಲೆ ಓಟ್ ಕೊಡ್ಬೋದು ಅಂತ ಜನಗಳ ನಂಬಿಕೆ. ಕಾಂಗ್ರೆಸ್ನವರು ಅದೇ ನಂಬಿಕೆಯಲ್ಲಿ ಇರುವುದಿದೆ. ನನಗೊಂದು ನಂಬಿಕೆ ಉಂಟು. ಯಾಕಂದರೆ ಒಂದ್ಸಲ ನೀವು ಪ್ರಾಮಿಸ್ ಮಾಡ್ತೀರಿ, ಆ ಪ್ರಾಮಿಸ್ ಮಾಡಿದ್ದಕ್ಕೇ ಓಟ್ ಕೊಟ್ಟಿದ್ದಾರೆ. ಇನ್ನು ಪ್ರಾಮಿಸ್ ಈಡೇರಿಸಿದ ಮೇಲೆ ಓಟ್ ಕೊಡೋದಿರ್ತಾರ, ಕೊಡ್ಬೋದು. ಸಪೋಸ್ ವರ್ಕಿಂಗ್ ಔಟ್ ಆದರೆ ನಿಮಗೆಲ್ಲ 18 lakhs 20 lakhs ಓಟ್ ಇರೋದು. ಈ 13 lakhsಲ್ಲಿ ಒಂದು ಅಬೌಟ್ 60-70% ಆದರೂ ಓಡಿದರೆ ನಿಮಗೆ ಟೋಟಲ್ ವೋಟ್ಸ್ ಪೋಲ್ಡಲ್ಲಿ 51% ಇಲ್ಲ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಇವರಿಗೆ ಭಾರಿ ಕಷ್ಟ ಉಂಟು ರಿಟೈನ್ ಮಾಡಲಿಕ್ಕೆ. ಕರ್ನಾಟಕದಲ್ಲಿ 3-4 ಸೀಟ್ ಕಳ್ಕೊಂಡ್ರೆ ಮತ್ತೆ ಎಲ್ಲಿಗಿರುತ್ತೆ, ತೆಲಂಗಾಣದಲ್ಲಿ ದೇ ಮೇ ಮೇಂಟೈನ್ 4 ಸೀಟ್ ಅದು 4. ಇವರು ಹೇಳಿದ ಪ್ರಕಾರ ಕೇರಳನ ಅಲಯನ್ಸ್ ಆದ್ರಿಂದ ಆಂಧ್ರದಲ್ಲೆಲ್ಲ 1-2 ಕೇರಳದಲ್ಲಿ 2, ಕೇರಳದಲ್ಲಿ 2 ಅಂತೂ ಬರುವುದಿಲ್ಲ. ಬಂದರೆ ತ್ರಿವೆಂಡ್ರಮ್ ಒಂದು ಬರ್ಬೋದು, ಅದು ಕಷ್ಟನೇ ಬಂದ್ರಿಲ್ಲ. ತ್ರಿವೆಂಡ್ರಮ್ ಬರ್ಬೋದು. ಯಾಕಂದ್ರೆ ಅದು ಅವ್ರು ಲಾಸ್ಟ್ ಟೈಮ್ ಎಲ್ಲ ನ್ಯಾರೋ ಮಾರ್ಜಿನಲ್ಲಿ BJP ಸೋಲ್ತಿದ್ದಾರೆ. ಅಲ್ಲಿದ್ದು ಪಾಪ್ಯುಲೇಷನ್ ಗೊತ್ತಾ, ಮೈಗ್ರೇಟರಿ ಪಾಪ್ಯುಲೇಷನ್ ಉಂಟು ನಾರ್ತ್ ಇಂಡಿಯಾದ. ಈ ಮಾರೋಡಿ ಕಮ್ಯುನಿಟಿ ಎಲ್ಲ ಉಂಟಲ್ಲ, ಅಲ್ಲಿ ಬಂದವರು. ಈಗ ನಮ್ಮಲ್ಲಿ ಬೆಂಗಳೂರಿಗೆ ಬಂದರೆ, ಬೆಂಗಳೂರು ತುಂಬ ಜನ ಮಾರೋಡಿಗಳಿದ್ದಾರೆ. ಯಾವುದೋ ಒಂದು ಮೇಜರ್ ಸಿಟಿಗಳಲ್ಲಿ ಮೈಗ್ರೇಟ್ ಆದವರು, ಹೊರಗಡೆಯಿಂದ ಬಂದವರು ಇರ್ತಾರೆ. ಸೊ ಆ ರೀತಿ ಚಾನ್ಸಸ್ ಇಲ್ಲ. ಅಲ್ಲಿ ಒಂದು ಚಾನ್ಸ್ ಉಂಟು ತ್ರಿವೆಂಡ್ರಮ್ ಇಲ್ಲ ಅಂತ. ಮತ್ತು ಇವರಲ್ಲಿ ತ್ರಿಶೂರು ಇರ್ಬೋದು ಇಲ್ಲ. ಬಟ್ ಅಲ್ಲಿ ಒಂದು ಸೀಟಿಗಿಂತ ಜಾಸ್ತಿ ಕೇರಳದಲ್ಲಿ ಹೋಗಲಿ. DMK ಉಂಟಲ್ಲ, ವೆರಿ ಫಾರ್ಮಿಡೇಬಲ್ ಅಲಯನ್ಸ್ ಅಲ್ಲ. ಹಾಗಾಗಿ ಅಲ್ಲಿ ಇವರು ವೋಟ್ ಶೇರ್ ಇನ್ಕ್ರೀಸ್ ಮಾಡ್ಬೋದು, ಸೀಟಿಗೆ ಕನ್ವರ್ಟ್ ಮಾಡೋದಿಲ್ಲ. ಸೊ ಇವರು ಈಗ ಏನು ಗೊತ್ತಾ, ಆ ರೀತಿಯಾಗಿ ನೋಡಿ ಬಿಜೆಪಿ ಮಾಡ್ತಾ ಇರುವ ಪ್ರಯೋಗಗಳು 2029 ಚುನಾವಣೆಗಳ ಸಹಾಯಕ್ಕೆ ಬರಬಹುದು. 2024ರಲ್ಲಿ ಎಷ್ಟರ ಮಟ್ಟಿಗೆ ಬರ್ತಾವ ಗೊತ್ತಿಲ್ಲ. ಮತ್ತೊಂದು ಅಜಿತ್, 2 ವಿಷಯ ಹೇಳ್ತೀನಿ ನಾನು. ಇವ್ರು ಎಲ್ಲಾದ್ರೂ ಸೀಟ್ ಜಾಸ್ತಿ ಮಾಡಬಹುದಂದ್ರೆ ಒಂದು 3 ಕಡೆಯಲ್ಲಿ ಚಾನ್ಸಸ್ ಉಂಟು ಸ್ಟಿಲ್ BJP. ಯಾವ್ದು ಗೊತ್ತಾ, UP-ಯಲ್ಲಿ 62 ಸೀಟ್ ತಗೊಂಡಿದ್ರು. ಈ ಸಲದ 72 ಟಚ್ ಆದರೂ ಆಸ್ಟ್ರೇಲಿಯಾ 72-75. ಸೆಕೆಂಡ್ ಎಲ್ಲಾದರೂ ವೆಸ್ಟ್ ಬೆಂಗಾಲಲ್ಲಿ ಫುಲ್ಲಿ ಪೊಲರೈಸ್ ಆದರೆ ಅವರು 22, ಇವರು 18 ಇದ್ದದ್ದು, ಕಾಂಗ್ರೆಸ್ 2 ಇದ್ದದ್ದು, ಇದು 22 ಉಲ್ಟನ್ ಆಗ್ಬೋದು, ಸ್ವಲ್ಪ 4-5 ಸೀಟ್ ಜಾಸ್ತಿ ಆಗ್ಬೋದು ಅವರಿಗೆ. ಮತ್ತೆ ಥರ್ಡ್ ಪ್ಲೇಸ್ ಯಾವ್ದು ಗೊತ್ತಾ, ಮಹಾರಾಷ್ಟ್ರ ಹೇಳ್ತಾನೆ. ಅಲ್ಲಿನ ಒಂದು ಚಾನ್ಸ್ ಉಂಟು. ಯಾಕೆ ಗೊತ್ತಾ, ಲಾಸ್ಟ್ ಟೈಮ್ ದೇ ಕಂಟೆಸ್ಟೆಡ್ 24 ಅಲ್ಲ 28-29. ಬಟ್ ಈ ಸಲ ಅವರು 34 ಸೀಟ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ BJP ಅವರು ಅಲಯನ್ಸ್ ಅವರು ಕಮಿಷನ್. ಸೊ ಮಹಾರಾಷ್ಟ್ರ ಇದು 1 more place we can see that ಅವ್ರಿಗೆ ಜಾಸ್ತಿ ಸೀಟ್ ಬರ್ಬೋದು BJPಗೆ. ಓಕೆ, ರಮೇಶ್ ಬಾಬು ಅವರೇ, 52ರಿಂದ ನೀವು BJP ಏಕಾಂಗಿಯಾಗಿ ಅಧಿಕಾರಕ್ಕೆ ಬರದಂತೆ ತಡೆಯಬೇಕಂದ್ರೂ ಕಾಂಗ್ರೆಸ್ 100-110ಕ್ಕೆ ಬರಬೇಕು ಸರ್ ಏಕಾಂಗಿಯಾಗಿ. ಎಲ್ಲಿ ಜಾಸ್ತಿ ಆಗೋದಕ್ಕೆ ಪಾಸಿಬಿಲಿಟಿ ಇದೆ ನಿಮಗೆ? ಈಗ ಒಂದು ತಮ್ಮ ಪ್ರಶ್ನೆ ಸರಿ ಇದೆ. ಈಗ ತಮ್ಮದು 3 ದಿನಗಳ ಮುಂಚೆ ಐ ಥಿಂಕ್ ಒಂದು ಕೆಲವು ಸಮೀಕ್ಷೆಗಳನ್ನ ರಾಷ್ಟ್ರೀಯ ವಾಹಿನಿಗಳು ಕೊಟ್ಟಂಥ ಸಮೀಕ್ಷೆಯನ್ನು ಹೇಳಿದ್ರಿ. ಹೌದು, ಇಡೀ ಇಂಡಿಯಾದಲ್ಲಿ ಕಾಂಗ್ರೆಸ್ ಪಕ್ಷ 37 ಸಂಖ್ಯೆ ದಾಟಲ್ಲ ಅನ್ನೋ ಒಂದು ಅಂಕಿಅಂಶನ ಕೊಟ್ರಿ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾನೇನು ಉತ್ಪ್ರೇಕ್ಷೆ ಇಲ್ಲ. ಯಾಕೆಂದರೆ ರವಿಕುಮಾರ್ ಆಗಲೇ ಪಾಪ ಹೇಳಿದ್ರು ಕರ್ನಾಟಕದಲ್ಲಿ 28 ಗೆದ್ದುಬಿಡ್ತೀವಿ ಅಂತೇಳಿ. ನನಗನ್ನಿಸ್ತಾ ಇದೆ ಇಡೀ ಇಂಡಿಯಾದಲ್ಲಿ ಇರೋದು 544 ಪಾರ್ಲಿಮೆಂಟ್ ಸೀಟು. ಬಹುತೇಕ ಅವ್ರು 545 ಗೆಲ್ಬೋದು. ಅವ್ರಿಗೆ ಶುಭ ಆಗಲಿ. 545 ಗುರಿ ಇಟ್ಕೊಂಡು ಹೋಗಲಿ ಅವರು, ಅದಕ್ಕೆ ನಮ್ಮದೇನು ತಕರಾರಿಲ್ಲ. ಇವತ್ತಿರ್ತಕ್ಕಂಥ ಪರಿಸ್ಥಿತಿ ಆಗಲೇ ಶಂಕರ್ ಶೆಟ್ಟರು ಕೆಲವು ಮಾಹಿತಿಯನ್ನು ಕೊಟ್ಟರು. ಇಡೀ ಕರ್ನಾಟಕದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಒಂದು ಮನವರಿಕೆ ಆಗಿರ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷಕ್ಕೆ ನಾವೇನಾದರೂ ವೋಟ್ ಕೊಡದಲ್ಲೇ ಹೋದರೆ ಗ್ಯಾರಂಟಿ ಸ್ಕೀಮ್ಗಳನ್ನ ಭಾರತೀಯ ಜನತಾ ಪಕ್ಷದವರು ನಿಲ್ಲಿಸ್ತಾರೆ ಅನ್ನೋ ಸತ್ಯ ಅವ್ರಿಗೆ ಗೊತ್ತಾಗಿದೆ ಇಡೀ ಕರ್ನಾಟಕದಲ್ಲಿ. ಇವತ್ತು ಕರ್ನಾಟಕದಲ್ಲಿ ಮಹಿಳೆಯರು ಕಾಂಗ್ರೆಸ್ ಪಕ್ಷದ ಪರವಾಗಿ ಗ್ಯಾರಂಟಿಗೋಸ್ಕರ ಜೊತೆಯಲ್ಲಿ ನಿಂತ್ಕೊಂಡ್ರೆ, ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ
ಬಹುತೇಕ ನಾವು 18ರಿಂದ 20 ಸ್ಥಾನ, ನಾನು 28 ಗೆಲ್ತೀನಿ ಅಂತ ಹೇಳಲ್ಲ, ಓಕೆ, 18ರಿಂದ 20 ಸ್ಥಾನವನ್ನು ನಾವು ಗೆಲ್ತೀವಿ. ಈ ಏನು ಇವರಿಗೆ ಒಂದು 15ರಿಂದ 18 ಸ್ಥಾನ ಮೈನಸ್ ಆಗುತ್ತೆ ಕರ್ನಾಟಕದಲ್ಲಿ, ಇದನ್ನ ಇಡೀ ಸೌತ್ ಇಂಡಿಯಾದಲ್ಲಿ ರಿಕವರಿ ಮಾಡ್ಕೊಳ್ಳೋದಕ್ಕೆ ಇವ್ರಿಗೆಲ್ಲೂ ಅವಕಾಶ ಇಲ್ಲ, ಎಕ್ಸೆಪ್ಟ್ ತೆಲಂಗಾಣದಲ್ಲಿ ಒಂದು 4 ಇದ್ರು ಸಲ, ಈ ಸಲ 2ಕ್ಕೆ ಬರ್ತಾರೆ. ಅಲ್ಲಿ ಇರ್ತಕ್ಕಂಥ ಪೊಲಿಟಿಕಲ್ ಈಕ್ವೇಷನ್ಗೆ ಈ ಸಲ 2ಕ್ಕೆ ಬರ್ತಾರೆ. ಇನ್ನು ಕೇರಳ, ತಮಿಳ್ನಾಡಲ್ಲಿ ಇವ್ರಿಗೆ ಅವಕಾಶ ಇಲ್ಲ. ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡಿಗೆ ಅನಿವಾರ್ಯತೆ ಇತ್ತು, ಜೈಲಿಗೆ ಹೋಗಿದ್ರು, ಅವ್ರ ಜೊತೆ ಯಾರೂ ಇರಲಿಲ್ಲ, ಮಾನಸಿಕವಾಗಿ ಕುಗ್ಗೋಗಿದ್ರು. ಅವ್ರನ್ನ ಸ್ವಲ್ಪ ಇವ್ರು ಉಪಯೋಗಿಸ್ಕೊಂಡು ಅಲ್ಲಿ 1-2 ಸೀಟು ಇವ್ರು ಗೆಲ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಿಕಾಸ್ ಆಫ್ TDP, ನಾಟ್ ಬಿಕಾಸ್ ಆಫ್ BJP, ಬಿಕಾಸ್ ಆಫ್ TDP. ಅದಿರಲಿ, ಅದು ಬೇರೆ. ಟೋಟಲಿ ಕರ್ನಾಟಕದಲ್ಲಿ 20 ಸೀಟಿನ ಒಂದು ಸೀಟು 2 ಸೀಟ್ ಆ ಕಡೆ ಈ ಕಡೆ ಆಗ್ಬೋದು, ಅದಕ್ಕಿಂತ ಜಾಸ್ತಿ ಹೋಗೋದಕ್ಕೆ ಇವ್ರಿಗೆ ಅವಕಾಶ ಇಲ್ಲ. ಇನ್ನು ನೀವು ಟೋಟಲ್ ಇಂಡಿಯಾದ ಲೆಕ್ಕದಲ್ಲಿ ಕಾಂಗ್ರೆಸ್ ಶಕ್ತಿಯನ್ನು ಕೇಳ್ತಾ ಇದ್ದೀರಾ. ಇವತ್ತು ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. 40 ಕ್ಷೇತ್ರ ಇದಕ್ಕಿಂತ ದೊಡ್ಡ ರಾಜ್ಯಗಳು, ಉದಾಹರಣೆಗೆ UP, ಬಿಹಾರು, ಮಹಾರಾಷ್ಟ್ರ, ಅದೇ ರೀತಿ ವೆಸ್ಟ್ ಬೆಂಗಾಲು, ನೀವು ತಮಿಳ್ನಾಡಲ್ಲಿ ಬಿಡಿ, ಇಟ್ ಇಸ್ ವೆರಿ ಕ್ಲಿಯರ್. ಅಲ್ಲಿ BJPಗೆ ಅವಕಾಶ ಇಲ್ಲ, DMK ಆ್ಯಂಡ್ DMK ಮಿತ್ರ ಪಕ್ಷಗಳ ಒಕ್ಕೂಟ ಬರುತ್ತೆ. ವೆಸ್ಟ್ ಬೆಂಗಾಲ್ಗೆ ಬಂದರೆ ಅಲ್ಲಿ ಏನು ಕಳೆದ ಸಾರಿ ಇವರು 12 ಸೀಟನ್ನು ಪಡ್ಕೊಂಡಿದ್ರು, ಅದು ಈ ಸಲ ಅರ್ಧಕ್ಕೆ ಕುಸಿಯುತ್ತೆ. ಯಾರಿಗೆ? 18ರಿಂದ ಅರ್ಧಕ್ಕೆ ಕುಸಿತಾರೆ ಇವರು. 9ರಿಂದ 10 ಬಂದರೆ ಇವರು ಅದೃಷ್ಟ ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಇವತ್ತು ಇರ್ತಕ್ಕಂಥ ಪರಿಸ್ಥಿತಿ. ಅದ್ಯಾರಿಗೆ ಪ್ಲಸ್ ಆಗುತ್ತೆ? ಅಫ್ಕೋರ್ಸ್ ಇಟ್ ಈಸ್ ಇನ್ ಇಂಡಿಯಾ ಬ್ಲಾಕ್, ತೃಣಮೂಲ ಕಾಂಗ್ರೆಸ್. ಅವ್ರು ಇಲ್ಲ ಅಂತಿದ್ದಾರೆ. ಇರ್ಲಿ, ಅವರೇ ಗೆಲ್ಲಿ, ನಮ್ಗೇನು ಬೇಜಾರಿಲ್ಲ. ಅವರೇ ಗೆಲ್ಲಿ, ನಮ್ಗೇನು ಬೇಜಾರಿಲ್ಲ. ನಮ್ಗಿರ್ತಕ್ಕಂಥದ್ದು BJP ಶಕ್ತಿ ಕಡಿಮೆ ಆಗುತ್ತೆ ವೆಸ್ಟ್ ಬೆಂಗಾಲಲ್ಲಿ. ಏನು 18 ಇದ್ದಾರೆ, 9ರಿಂದ 10ಕ್ಕೆ ಬರ್ತಾರೆ. ಇನ್ನು ನೀವು ಬಿಹಾರಕ್ಕೆ ಬನ್ನಿ. ಬಿಹಾರದಲ್ಲಿ ಶಂಕರ್ ಶೆಟ್ಟರು ಕೋಟೆಡ್ ಕರೆಕ್ಟ್ಲಿ, ರೈಟ್ಲಿ 39 ಔಟ್ ಆಫ್ 40 39 ಗೆದ್ದಿದ್ರು. ಇವತ್ತು ಪರಿಸ್ಥಿತಿ ಹಂಗಿಲ್ಲ ಅವ್ರಿಗೆ. ಇವರೇನೇ ನಿತೀಶ್ ಕುಮಾರ್ ಅಪ್ಕೊಂಡ್ರು 15ರಿಂದ 16 ಸೀಟಿಗೆ ಲಿಮಿಟ್ ಆಗ್ತಾ ಇದ್ದಾರೆ ಅವರು. ಅಲ್ಲಿ ಉಳಿದವ್ರು ಯಾರಲ್ಲಿ? RJD, ಕಾಂಗ್ರೆಸ್ಸು, ನಮ್ಮ ಇಂಡಿಯಾ ಬ್ಲಾಕು. ಇಲ್ಲಿ ಇವ್ರಿಗೆ ಶಕ್ತಿ ಇಲ್ಲ, ಅಲ್ಲಿ ಶಕ್ತಿ ಕಡಿಮೆ ಆಯಿತು. ಇವು ಕಮ್ ಟು ದ ಮಹಾರಾಷ್ಟ್ರದಲ್ಲಿ ಇವ್ರು ಗೆದ್ದಿದ್ದೇ 41 NDA ಟೋಟಲ್, ಶಿವಸೇನೆಯನ್ನು ಜೊತೆಲಿ ಇಟ್ಕೊಂಡು. ಇವತ್ತು ಪರಿಸ್ಥಿತಿ ಏನಾಗಿದೆ? ಇವರು 30 ಸೀಟಿಗೆ ಸೀಟ್ ಶೇರಿಂಗಲ್ಲಿ ಕಂಟೆಸ್ಟ್ ಮಾಡ್ತಿರೋದೇ 30 ಸೀಟ್ಗೆ. ಹಾಗಾಗಿ ಅಲ್ಲಿ ಇವ್ರಿಗೆ ಶಕ್ತಿ ಕಡಿಮೆ ಆಗ್ತಾ ಇದೆ. ಎಲ್ಲಿಂದ ಬರುತ್ತೆ 370? ಕಾಂಗ್ರೆಸ್ಸು ಶಕ್ತಿಯಲ್ಲಿದೆ ಅಂತೇಳಿ ಕಾಂಗ್ರೆಸ್ ಈಗ ರಾಜಸ್ಥಾನ 370 ಉತ್ತರ ತಗೊಂಡಿದ್ದೀನಿ ನಾನು. ಇಲ್ಲ, ಒಂದು ನಿಮಿಷ. ರಾಜಸ್ಥಾನದಲ್ಲಿ ಔಟ್ ತಗೊಂಡ್ರು. ಇವತ್ತೇನಿದೆ ಪರಿಸ್ಥಿತಿ? ಅಲ್ಲಿ ಅರ್ಧ ಗೆಲ್ಲಕ್ಕೆ ಇವ್ರಿಗೆ ಶಕ್ತಿ ಇಲ್ಲ ಇವತ್ತು. ಆ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆ ವೋಟ್ ಶೇರಿಂಗಲ್ಲಿ. ಹಾಗಾಗಿ ನಮ್ಮ ಶಕ್ತಿಗಳು ಎಲ್ಲೆಲ್ಲಿದೆ, ನಮ್ಮ ಶಕ್ತಿ ಜಾಸ್ತಿ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ನೀವು ನೋಡಿ, ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೂ ನಮಗೂ ಸುಮಾರು 180ರಿಂದ 190 ಕ್ಷೇತ್ರದಲ್ಲಿ ನೇರ ಸ್ಪರ್ಧೆ. ಅಲ್ಲಿ ಡೌನ್ ಆದರೆ BJP ಯಾರಿಗೆ ಲಾಭ? ಅದು ಕಾಂಗ್ರೆಸ್ಗೆ ಲಾಭ. ಇನ್ನೊಂದು ಪ್ರಾದೇಶಿಕ ಪಕ್ಷಗಳು ಏನು ನಮ್ಮ ಇಂಡಿಯಾ ಬ್ಲಾಕಲ್ಲಿದ್ದಾವೆ, ಅವರು ಶಕ್ತಿ ವೃದ್ಧಿಸ್ಕೊಂಡಿದ್ದಾರೆ. ನೀವು ಬಿಹಾರ್ ಇರ್ಬೋದು, ತಮಿಳ್ನಾಡು ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಅಲ್ಲಿ ನಮ್ಮ ಶಕ್ತಿ ಜಾಸ್ತಿ ಆಗಿದೆ ಇಂಡಿಯಾ ಬ್ಲಾಕ್ದು. ಅಟ್ ದ ಸೇಮ್ ಟೈಮ್ ನಾವಿಲ್ಲಿ ನೇರವಾಗಿ 1-to-1 BJP ಜೊತೆ ಫೈಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಸಹ ನಮ್ಮ ಶಕ್ತಿ ಜಾಸ್ತಿ ಆಗ್ತಾ ಇದೆ. ಇಡೀ ದಕ್ಷಿಣ ಭಾರತದಲ್ಲೇ ನಾವು ಇವತ್ತು ಇನ್ ಕಾಂಗ್ರೆಸ್ ಅಲೋನ್ ವಿ ಆರ್ ಗೋಯಿಂಗ್ ಟು ಟಚ್ ಅರೌಂಡ್ 35 to 40 ಸೀಟ್. ಇದು ನಮ್ಮ ಶಕ್ತಿ. ಇವತ್ತು 130 ಸೀಟಲ್ಲಿ ಇವರು 20ರಿಂದ 22ಕ್ಕೆ ಲಿಮಿಟ್ ಆಗ್ತಾರೆ ಸೌತ್ ಇಂಡಿಯಾದಲ್ಲಿ. ಎಲ್ಲಿಂದ 370 ಬರ್ತಾರೆ? 270 ಏನಾದ್ರು ಕ್ರಾಸ್ ಆದರೆ ಅದು ಮೋದಿರವರ ಅದೃಷ್ಟ, ಭಾರತೀಯ ಜನತಾ ಪಕ್ಷದ ಅದೃಷ್ಟ. ನಾವೇನೇ ಕ್ಯಾಲ್ಕುಲೇಷನ್ ಮಾಡಿದ್ರು ಈ ಜನಕ್ಕೆ ಬೆಲೆ ಏರಿಕೆ ಏನಾಗಿದೆ, ಉದ್ಯೋಗದ ಸಮಸ್ಯೆ ಏನಾಗಿದೆ, ಅಶ್ವಿನ ಸೂಚ್ಯಂಕ ಏನಾಗಿದೆ, ಇವೆಲ್ಲ ವಾಸ್ತವ ಗೊತ್ತಿದೆ. ಪ್ರಶಾಂತ್, ನಿಮಗೆ ತುಡಿತ ಆಗ್ತಿದೆ ಇದಕ್ಕೆ ರಿಯಾಕ್ಟ್ ಮಾಡಬೇಕಂತ. ಬರ್ತೀನಿ ನಾನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.